ಏನಕ್ಕೆ ಅಷ್ಟೊತ್ತಿಗೆ ಹೋಗ್ತೀರಾ, ಏನಕ್ಕೆ ಒಬ್ಬೊಬ್ಬರೇ ಹೋಗ್ತೀರಾ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ ಗುರು. ನಮ್ಮ ಗಾಡಿ ನಾವು ಹೋಗ್ತೀವಿ, ನನ್ನ ಕಂಟೆಂಟು ನಾನು ಹಾಕ್ತೀನಿ, ನೀನು ಜಡ್ಜ್ಮೆಂಟ್ ಮಾಡ್ಕೊಂಡು ಕೂರಕ್ಕೆ ನೀನು ಯಾವನು ಅಂತ ಕೇಳ್ಬೋದು. ಬಟ್ ನಾವು ಹಂಗೆಲ್ಲ ಕೇಳೋ ದ ಪರ್ಸನ್ ಹಿಯರ್ ಅವರು ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಫುಲ್ ಆನೆ ಕಾಟ ಅಂತೆ. ಅಲ್ಲಿ ಗಾಡ್, ಯು ಡೋಂಟ್ ಬಿಲೀವ್ ವಾಟ್ ಹ್ಯಾಪೆಂಡ್. ಒಂದು 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೆ. ಹಲೋ ಎವ್ರಿವನ್, ಇವತ್ತು ಸೋಮವಾರ ಅಂದರೆ ಎಲ್ಲರಿಗೂ ಹೆಂಗಿರುತ್ತೆ ಹೇಳಿ, ಆಫೀಸು, ಸ್ಕೂಲು, ಬಿಸ್ನೆಸ್ಸು, ಅದು ಇದು ಅಂದ್ಕೊಂಡು ಎಲ್ಲರೂ ಬ್ಯುಸಿ ಇರ್ತಾರೆ. ಅಫ್ಕೋರ್ಸ್ ನಾನು ಯೂಶ್ವಲಿ ಎಲ್ಲ ಮಂಡೇನೂ ಬ್ಯುಸಿ ಇರ್ತೀನಿ. ಬಟ್ ಈ ಮಂಡೇ ರಜಾ ಸಿಕ್ತು. ಅಯ್ಯೋ ರೆಸ್ಟ್ ತೊಗೊಳ್ಳೋಣಪ್ಪ ಅಂತ ಫುಲ್ ಸೂಪರಾಗಿ ನಿದ್ದೆ ಮಾಡಿದೆ. ಎದ್ಮೇಲೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಮನೇಲಿ ಯಾರೂ ಇರಲಿಲ್ಲ. ಸೊ ನಮಗೆ ಗೊತ್ತಿರೋದು ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ಅದು ರೈಡಿಂಗು. ಅದಕ್ಕೆ ಒಂದೊಳ್ಳೆ ರೈಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ವೇರ್ ಐ ಆಮ್. ಬಟ್ ಅದಕ್ಕಿಂತ ಮುಂಚೆ ಜಾಗ ನೋಡಿ ಹೇಗಿದೆ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಮಂಡೇ ಆಫ್ಟರ್ನೂನ್. ಸಿಕ್ಕಾಪಟ್ಟೆ ಶೆಕೆ ಇದೆ. ಬಟ್ ಗಾಡಿ ಓಡಿಸ್ತಾ ಇದ್ದರೆ ಏನೂ ಗೊತ್ತಾಗಲ್ಲ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಸಮ್ವೇರ್ ನಿಯರ್ ಹಾರೋಹಳ್ಳಿ ಹತ್ರ ಮರಳ್ವಾಡಿ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ, ದಿಸ್ ಈಸ್ ಮರಳ್ವಾಡಿ ಡ್ಯಾಮಿಗೆ ಹೋಗಿ ಕನೆಕ್ಟ್ ಆಗುವಂಥದ್ದು. ಸೊ ಮರಳ್ವಾಡಿ ಡ್ಯಾಮ್ ಹತ್ರ ಫುಲ್ ಹಿಂದೆ ನಿಂತ್ಕೊಂಡಿದ್ದೀನಿ ನಾನು. ಅಲ್ಲಿಂದ ಇವಾಗ ನಮ್ಮ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕೆಲವು ಸಣ್ಣ ಈಸಿ ಟ್ರಯಲ್ ಇದೆ. ಆ ಟ್ರಯಲ್ಸ್ ಮಾಡಿಕೊಂಡು ವಾಪಸ್ ಒಂದು ಅರೌಂಡ್ 7 to 8 o'clock ಹಂಗೆ ಮನೆಗೆ ಹೋಗೋ ಪ್ಲ್ಯಾನು. ಐ ಹೋಪ್ ಯು ಗೈಸ್ ಆರ್ ಗೋಯಿಂಗ್ ಟು ಎಂಜಾಯ್ ದ ವಿಡಿಯೋ. ಎಸ್, ಫುಲ್ ವಿಡಿಯೋ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋಗೆ ಒಂದು ಹೊಸ ಅಡಿಷನ್ ಅಂತಂದರೆ ನನ್ನ DJI ಮೈಕ್. ಸೊ ಹೇಗಿದ್ರೂ ಟೆಸ್ಟ್ ಮಾಡ್ದಂಗೆ ಕೂಡ ಆಗುತ್ತೆ, ಹೇಗಿದೆ ಅಂತ ನೋಡ್ದಾಗೆ ಸಹ ಆಗುತ್ತೆ ಅಂದ್ಕೊಂಡು ಐ ಜಸ್ಟ್ ಸ್ಕೂಟೆಡ್. ಈ ಮೈಕ್ ಪೊಸಿಷನ್ ಎಲ್ಲ ಕರೆಕ್ಟಾಗಿಲ್ಲ ಅಂದರೆ ಯಾವ ಕಾರಣಕ್ಕೂ ವಿಡಿಯೋ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಸಲ ರೈಡಿಗೆ ಹೋಗಿ ಯಾವ ಮೈಕ್ ಹೇಗೆ ಎಲ್ಲಿ ಚೆಂದ ಅಂತ ಹುಡುಕೊಂಡ್ರೆ it will be easier. Let's go. Woohoo. ಅನ್ಡೌಟೆಡ್ ಆಗಿ ಇಟ್ಸ್ ಅ ಬ್ಯೂಟಿಫುಲ್ ರೋಡ್. ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಎಲ್ಲ ಕಡೆ ನೋಡಿ, ನೀವು ನನ್ನ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಫುಲ್ಲು ಫಾರೆಸ್ಟ್ ರೇಂಜು. ಎಲ್ಲ ಕಡೆನೂ ಇದಾಕ್ಬಿಟ್ಟಿದ್ದಾರೆ, ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಹಾಗೂ ಅದಕ್ಕೆ ತಕ್ಕ ಹಾಗೆ ಫೈರ್ ಪಾತ್ ಕೂಡ ಮಾಡಿದ್ದಾರೆ. ಎಲ್ಲ ಕಡೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಎಡಗಡೆ ಏನು ಎಲ್ಲ ಸುಟ್ಟೋಗಿರೋ ಥರ ಕಾಣುತ್ತಲ್ಲ, ಇದು ಆ್ಯಕ್ಚುಲಿ ಸುಟ್ಟು ಹೋಗಿರೋದಲ್ಲ, ಇದು ಸುಟ್ಟು ಹಾಕಿರೋದು. ಇಲ್ಲಿ ನೋಡಿ ನನ್ನ ಪಕ್ಕ ಫುಲ್ ನೋಡ್ತಿದ್ದೀರಲ್ಲ, ಆ ಕಡೆ ಈ ಕಡೆ ಎರಡೂ ಸೈಡನ್ನು ಕಾಡೆ. ಕೆಲವೊಂದು ಮರ ಗಿಡಗಳು ಮಾತ್ರ ಹಸಿರಾಗಿರುತ್ತೆ, ಬೇರೆ ಎಲ್ಲದೂ ಪೂರ್ತಿ ಬತ್ತು ಹೋಗಿರುತ್ತೆ ನೋಡಿ. ಬೇಸಿಗೆಯಲ್ಲಂತೂ ಇನ್ನೂ ಏನೂ ಕಾಣಿಸೋದೇ ಇಲ್ಲ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ದೇವ್ರಿ ಕಪ್ಪಡಪ್ಪ ನೋಡಿ. ಇಲ್ಲಿ ಹಾಕಿದ್ದಾರೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹಾರೋಹಳ್ಳಿ ವನ್ಯಜೀವಿ ವಲಯಕ್ಕೆ ಸುಸ್ವಾಗತ. ವನ್ಯಜೀವಿಗಳು ಚಲಿಸುವ ಮಾರ್ಗ, ಎಚ್ಚರಿಕೆ, ನಿಧಾನವಾಗಿ ಚಲಿಸಿ. ಈ ಸ್ಟ್ರೇಟ್ ರೋಡಲ್ಲಿ ಹೋದರೆ ಇವಾಗ ಈ ಫಾರೆಸ್ಟ್ ದಾಟ್ಕೊಂಡು ನಮಗೆ ಚೆಕ್ ಪಾಯಿಂಟ್ ಬರುತ್ತೆ, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್.
ನೋಡಿ, ನಾವು ಇವಾಗ ತಾನೇ ಮಾತಾಡ್ತಾ ಇದ್ವಿ ಅಲ್ಲ, ಫಾರೆಸ್ಟ್ ಫೈರು ಅಥವಾ ಟ್ರ್ಯಾಕ್ ಮಾಡ್ತಾರೆ ಅಂತ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ದೇರ್. ಅಲ್ಲೇ ನಿಮಗೆ ಹೊಗೆ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಬೆಂಕಿ ಹತ್ಕೊಂಡಿರೋದಲ್ಲ, ಬೆಂಕಿ ಕೊಟ್ಟಿರೋದು. ಹೇಗಪ್ಪ ಈ ಥರ ಕಾಡ್ಗೆ ಹತ್ಕೊಳ್ಳುತ್ತೆ ಅಂತ ಅಂದರೆ ಏನೂ ಇಲ್ಲ. ಇಟ್ ಈಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಈ ಥರ ಎಲ್ಲ ಗಿಡಗಳು ಬೆಳ್ಕೊಂಡಿರುತ್ತಲ್ಲ, ಇದಕ್ಕೆ ಯಾರಾದರೂ ಮ್ಯಾನ್ಯುಯಲ್ ಆಗಿ ಬೆಂಕಿ ಕೊಡಬೇಕು ಅಂತಲೂ ಏನಿಲ್ಲ. ತುಂಬ ಗಾಳಿ ಬಂದಾಗ ಆ ಒಂದು ಮರಕ್ಕೆ ಒಂದು ಕೋಲಿಗೆ ಇನ್ನೊಂದು ಕೋಲು ಅದೊಂಥರ ಉಜ್ದಂಗೆ ಆಗುತ್ತಲ್ಲ, ಆ ಉಜ್ದಂಗಾಗಿ ಸ್ಪಾರ್ಕ್ ಹತ್ಕೊಳ್ಳುತ್ತೆ. ಸೊ ತುಂಬ ಒಣಗಿರೋದ್ರಿಂದ ಒಂದು ಸಣ್ಣ ಸ್ಪಾರ್ಕ್ ಸಾಕು ಇಡೀ ಕಾಡು ಹತ್ತುರಿಯೋಕ್ಕೆ. ಜಾಗಕ್ಕೆ ಎಲ್ಲಪ್ಪ ಹೋಗೋದು ಇವಾಗ? ಅಯ್ಯಯ್ಯೋ, ಗ್ಲೌಸ್ ಬಿದ್ದೈತಲ್ಲ. ಹೇಗಿದ್ರು 1,00,000 ಜನ ಇದ್ದಾರೆ ಜಡ್ಜ್ ಮಾಡೋಕ್ಕೆ. ಯಾಕ್ರಿ ಲೇಟಾಗಿ ಓಡಿಸ್ತೀರಾ ಅಂತ. ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿರೋ ವೈರಲ್ ವಿಡಿಯೋದಲ್ಲೂ ಅಷ್ಟೇ ಎಲ್ಲರೂ ಅದೇ ಕೇಳೋದು, ಏನಕ್ಕೆ ಅಷ್ಟೊತ್ತಿಗೆ ಹೋಗ್ತೀರಾ, ಏನಕ್ಕೆ ಒಬ್ಬೊಬ್ಬರೇ ಹೋಗ್ತೀರಾ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ ಗುರು. ನಮ್ಮ ಗಾಡಿ ನಾವು ಹೋಗ್ತೀವಿ, ನನ್ನ ಕಂಟೆಂಟು ನಾನು ಹಾಕ್ತೀನಿ, ನೀನು ಜಡ್ಜ್ಮೆಂಟ್ ಮಾಡ್ಕೊಂಡು ಕೂರಕ್ಕೆ ನೀನು ಯಾವನು ಅಂತ ಕೇಳ್ಬೋದು. ಬಟ್ ನಾವು ಹಂಗೆಲ್ಲ ಕೇಳಲ್ಲ. ದ ಹೋಲ್ ಪಾಯಿಂಟ್ ಈಸ್, ಅದೇ ಮಧ್ಯರಾತ್ರಿಯಲ್ಲಿ ಒಬ್ಬ ಹುಡುಗ ಅಥವಾ ಗಂಡಸು ಹೋಗಿ ಅದೇ ಥರ ವೀಡಿಯೋ ಹಾಕಿದರೆ, ಏನು ಧೈರ್ಯಶಾಲಿನಪ್ಪ ನೀನು, ಒಳ್ಳೆ ಕಂಟೆಂಟ್ ಕೊಟ್ಟಿದ್ಯಪ್ಪ, ಈ ಥರ ನಮಗೆ ತೋರಿಸ್ಕೊಟ್ಟಿರೋರು ಯಾರೂ ಇಲ್ಲ, ಅದು ಇದು ಅಂತ ಹೇಳ್ತಾರೆ. ಅದೇ ಒಬ್ಳು ಹುಡುಗಿ ಅದೇ ಹೊತ್ತಲ್ಲಿ ಹೋಗಿ ಹಾಕ್ಬಿಟ್ರೆ ನಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಕೇಳೋರು ಮನೇಲಿ ಯಾರೂ ಇಲ್ವಾ? ಇಷ್ಟೊತ್ತಲ್ಲಿ ಯಾಕೆ ಹೋಗ್ಬೇಕಿತ್ತು? ಲೈಟ್ ಯಾಕೆ ಆಫ್ ಮಾಡಿಕೊಂಡೆ? ಅಲ್ಲೇನಿಗೆ ನಿಂತ್ಕೊಂಡೆ? ಅದು ಕೆಲವ್ರು ಹೆಂಗೆ ಅಂದರೆ ಅವ್ರ ಅತ್ತೆ ಮಾವನ ಮಕ್ಕಳು ಜೊತೆ ಮಾತಾಡೋ ಥರ ಹೋಗಿಲ್ಲೇ ಬಾರಲ್ಲೇ ಅಂದ್ಕೊಂಡು ಮಾತಾಡ್ತಾರೆ. ಏನು ಸರ್, ಒಂದು ಸ್ವಲ್ಪ ಎಜುಕೇಷನ್ ಇಲ್ವಾ ನಿಮಗೆ ಅಂತ ಕೇಳೋಣ ಅನಿಸುತ್ತೆ. ಕೇಳಿದರೆ ಅದಕ್ಕೆ 20 ಥರ ಮಾತಾಡ್ತಾರೆ. ಅದಕ್ಕೆ ಗೋರ್ಕಲ್ಲ ಮೇಲೆ ಮಳೆ ಹುಯ್ದಂತೆ ಸರ್ವಜ್ಞ ಇವರಿಗೆಲ್ಲ ಬುದ್ಧಿವಾದ ಹೇಳೋದು ಅಂತ ನೋಡೋದು, ಸುಮ್ಮನಾಗೋದು ಅಷ್ಟೇ. ಸಾರಿ, ಬ್ಯಾಡ್ ಲಕ್ ಅಲರ್ಟ್. ಇಲ್ಲಿ ದ ಫಸ್ಟ್ ರೋಡ್ ವಾಟ್ ಐ ವಾಸ್ ಸಪೋಸ್ ಟು ಗೋ. ಒಂದು 15 days ಹಿಂದೆ ವೆರಿ ಬ್ಯಾಡ್ ಎಲಿಫೆಂಟ್ ಅಟ್ಯಾಕ್ ಆಗುತ್ತಂತೆ. ಸೊ ಹಾಗಾಗಿ ಎಲಿಫೆಂಟ್ಗೂ ಈ ಕಡೆ ಬರ್ದಲೇ ಇರೋ ಹಾಗೆ ಒಂದು ಗುಂಡಿ ತೋಡಿ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಈ ರೋಡ್ ನಿಮಗೆ ಎಲ್ಲೂ ಹೋಗಲ್ಲ. ಆ ಕಡೆ ಇನ್ನೊಂದು ಚೆಕ್ ಪಾಯಿಂಟ್ ಇದೆ, ಅಲ್ಲಿಂದ ಹೋಗಿ ಅಂತ ವಾಪಸ್ ಕಳಿಸಿದರು. ಕೊಂಚಂ ಹಾಂ, ಅಲ್ಲೋ ಪಣ್ರಿ. ಹಾಂ ಹಾಂ, ಓಕೆ. ವೇರ್ ಐ ಥಿಂಕ್ ಸೇಮ್ ಪ್ರಾಬ್ಲಮ್. ಐ ಜಸ್ಟ್ ಆಸ್ಕ್ಡ್ ಒನ್ ಆಫ್ ದ ಪರ್ಸನ್ ಹಿಯರ್. ಅವರು ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಫುಲ್ ಆನೆ ಕಾಟ ಅಂತೆ. ಅಲ್ಲಿ ಇನ್ನೊಂದು, ಓಕೆ, ಫರ್ಗಾಟ್ ದ ನೇಮ್. ವಾಟ್ ಈಸ್ ದ ನೇಮ್ ಆಫ್ ದಟ್ ಪ್ಲೇಸ್? ಬೆಟ್ಟ ಮುಗಿಲಾಳಂ.
ಇಲ್ಲಿ ಬೆಟ್ಟ ಮುಗಿಲಾಳಂ ಅಂತ ಇದೆಯಂತೆ, ಅದ್ರ ಮೇಲಿಂದ ಹೋಗ್ಬೋದು. ನೆಟ್ವರ್ಕ್ ಅಂತೂ ಇಲ್ಲ. ಹಾಂ ಹಾಂ ಬಾಯ್. ಸೊ ಮೇಡಮ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಬೆಟ್ಟ ಮುಗಿಲಾಳಂಗೆ ಹೋಗಿ ಅಲ್ಲಿಂದ ಅದು ಫಾರೆಸ್ಟೇನೆ ಅಂತೆ. ಥ್ಯಾಂಕ್ ಯು. This is completely different road. ಬೇಕಿದ್ದು ಆ ಕಡೆ, ಬಂದಿದ್ದು ಈ ಕಡೆ. ನೆಟ್ವರ್ಕ್ ಬೇರೆ ಇಲ್ಲ. ಎಲ್ಲಿಗೆ ಹೋಗುವುದು ಈಗ ನೋಡುವ ಬನ್ನಿ. ಕರಡಿ pretty ಫನ್ ಅಲ್ಲ ಇವಾಗ. ಯಾವುದಾದ್ರೂ ಒಂದು ಪ್ರಾಣಿ ಕಾಣಕ್ಕೆ ಸಿಕ್ಕಿದ್ರು. ಆನೆ ಮಾತ್ರ ಸಿಗೋದು ಬೇಡಪ್ಪ. ಪ್ರಾಣಿಗಳೇ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಆನೆ ಮಾತ್ರ ಸಿಗೋದು ಬೇಡ. ಬೇಕಿದ್ರೆ ಅವಳು ದೂರ ನಿಂತ್ಕೊಳ್ಳಿ, ಇಲ್ಲಾಂದರೆ ಕಲ್ ಮೇಲೆ ನಿಂತ್ಕೊಳ್ಳಿ, ರೋಡ್ ಮೇಲಂತೂ ಬೇಡ. ಓಕೆ, ಸತತವಾಗಿ ನಾನು ಕೂಡ 12 ಗಂಟೆಯಿಂದ ಓಡಿಸ್ತಾ ಇದ್ದೀನಿ. ಗಂಟೆ ಈಗ 3:30. ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲ. ನೆಟ್ವರ್ಕ್ ಅಂತೂ ಮೊದಲೇ ಇಲ್ಲ. ನೋಡೋಣ. ವಾವ್, the way you're moving me, I've been thinking about you day and night. I can't get enough. Oh no, I can't lie. I love the way you're messing with my mind. I can't get enough of my sweet Madeline. You're the reason why I'm waking up smiling. Oh, my sweet Madeline. I wanna ride. Oh my God, you don't believe what happened. ಒಂದು 10 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೆ. Please work, please work, please work. Hi ma'am. Hello. Hello. ಸೊ ಅಲ್ಲಿಂದ ಬಂದಿದ್ದು ಲಕ್ಕಿಲಿ ದೇರ್ ವಾಸ್ ಅ ವಿಡಿಯೋ. 5 ಕಿಲೋಮೀಟರ್ ಅಂತ ಒಂದು ಮಾರ್ಕ್ ಇತ್ತು, ಅದು ಬರ್ತಿದ್ದಂಗೆ ಇಲ್ಲಿ ಬಿಡೋಗಿದೆ. ಸೊ ನಾನು ಇಲ್ಲಿಂದ ಇಲ್ಲ ಫುಲ್ ಕೆಳಗಡೆ ಇಳ್ದು ಹೋಗಾಗಿತ್ತು. ಆಮೇಲೆ ಐ ರಿಯಲೈಸ್ ಮೈಕ್ ಇಲ್ಲ ಅಂತ. ಸೊ ಹುಡುಕೊಂಡು ಬಂದೆ. ಅಲ್ಲಿಂದ ನಾನು ಆ 5 ಕಿಲೋಮೀಟರ್ ಮೈಲಿಗಲ್ಲನ್ನು ಇಟ್ಕೊಂಡು ಹುಡುಕೊಂಡು ಬಂದು ಈಗ ಫೈನಲಿ ಐ ಫೌಂಡ್ ಇಟ್. ಅಯ್ಯೋ, ಇಲ್ಲ ಅಂದಿದ್ರೆ ಇದು ನಂದು 2ನೇದಾಗ್ತಾಯಿತ್ತು ಕಳೆದೋಗಿರೋದು. ಐ ಡೋಂಟ್ ಹ್ಯಾವ್ ಎನಿ ಪೇಷನ್ಸ್ ಇನ್ ಮೀ ಇಲ್ಲ ಲೆಫ್ಟ್ ನಾವು. ಸೀದಾ ಮನೆಗೆ ಹೋಗ್ಬಿಡೋಣ. 2.5 ಗಂಟೆ ತೋರಿಸ್ತಾ ಇದೆ ಇಲ್ಲಿಂದ. ದಂಕನಿ ಕೋಟೆಗೆ ಹಿಂಗೆ ಹೋಗೋದು ನೋಡೋಣ.
ಫೈನಲಿ ಹಂಗು ಹಿಂಗು ಮಾಡಿಕೊಂಡು ಮತ್ತೆ ದೇಂಕ್ಲಿ ಕೋಟೆ ಹತ್ರ ಬಂದಿದ್ದೀನಿ. ವಾಟ್ ಅ ಕ್ರೇಜಿ ಡೇ, ವಾಟ್ ಅ ಕ್ರೇಜಿ ರೈಡ್. ಈಗ ಒಂದು ಫಾರೆಸ್ಟ್ ದಾಟ್ಕೊಂಡು ಐ ಹ್ಯಾವ್ ಕಮ್. ದೇಂಕ್ಲಿ ಕೋಟೆಯಿಂದ ಮತ್ತೆ ಮುಂದೆ ಹೋದರೆ ಅಗೇನ್ ಇನ್ನು ಫುಲ್ ಫಾರೆಸ್ಟ್ ರೋಡೇ ಇದೆ. ಆವಾಗಿಂದ ಎಲ್ಲೂ ಕೂತು ಇಲ್ಲ, ನೀರು ಕುಡ್ದಿಲ್ಲ. ಅದಕ್ಕೆ ನೆಕ್ಸ್ಟ್ ಮತ್ತೆ ಎಲ್ಲೂ ನಿಲ್ಸೋದು ಬೇಡ ಅಂತ ಒಂದು ಸ್ವಲ್ಪ ಬಮ್ಮಿಗೆ ರೆಸ್ಟ್ ಕಟ್ಕೊಂಡು ಮತ್ತೆ ಹೊರಡ್ತಾ ಇದ್ದೀನಿ ಇವಾಗ. ಚಲೋ, ಲೆಟ್ಸ್ ಲೀವ್.